ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಕ್ಷಿಪ್ರ ಬೆಳವಣಿಗೆ ಕಂಡುಬಂದಿದೆ. ಮಣಿಪುರ ಸಿಎಂ ಬಿರೇನ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದಾರೆ. ದಿಢೀರಂತ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ. ಮಣಿಪುರದ ರಾಜಕೀಯ ವಲಯದಲ್ಲಿ ರಾಜ್ಯಪಾಲರನ್ನೇ ಭೇಟಿ ಮಾಡಿ ದಿಢೀರಂತ ರಾಜೀನಾಮೆ ಪತ್ರವನ್ನ ಕೊಟ್ಟು ಬಂದಿದ್ದಾರೆ. ಇವತ್ತು ಬೆಳಗ್ಗೆ ಅಮಿತ್ ಶಾ ಭೇಟಿಯಾಗಿದ್ರು ಬಿರೇನ್ ಸಿಂಗ್. ಸಂಜೆ ನೋಡಿದ್ರೆ ರಾಜಭವನದಲ್ಲಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಮಣಿಪುರ ಸಿಎಂ ಕಚೇರಿಯಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ಬಿರೇನ್ ಸಿಂಗ್ ಈ ರೀತಿಯಾಗಿ ದಿಢೀರಂತ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ. ಬೆಳಗ್ಗೆ ಅಷ್ಟೇ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು. ಆದ್ರೀಗ ಇದ್ದಕ್ಕಿದ್ದಂತೆ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರನ್ನ ಭೇಟಿಯಾಗಿ ಕೊಟ್ಟು ಬಂದಿದ್ದಾರೆ. ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಕ್ಷಿಪ್ರವಾದಂತಹ ಬೆಳವಣಿಗೆ ಇದು. ಬಿರೇನ್ ಸಿಂಗ್ ಏನಿದ್ದಾರೆ ರಾಜೀನಾಮೆ ಪತ್ರವನ್ನ ಖುದ್ದಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಕೊಟ್ಟು ಬಂದಿದ್ದಾರೆ. ಇಲ್ಲಿವರೆಗೂ ಕೂಡ ಅಮಿತ್ ಶಾ ಅವರನ್ನ ಬೆಳಗ್ಗೆ ಭೇಟಿಯಾಗಿದ್ದರ ಬಗ್ಗೆ ಕೂಡ ಒಂದಷ್ಟು ಕುತೂಹಲ ಇತ್ತು. ಅದರ ಬೆನ್ನಲ್ಲೇ ರಾಜ್ಯಪಾಲರನ್ನ ಭೇಟಿಯಾಗಿರುವಂತಹ ಬಿರೇನ್ ಸಿಂಗ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಕೊಟ್ಟು ಬಂದಿದ್ದಾರೆ. ಸಂಜೆ ರಾಜಭವನಕ್ಕೆ ತೆರಳಿ ಈ ರೀತಿಯಾಗಿ ಒಂದು ಕ್ಷಿಪ್ರ ಬೆಳವಣಿಗೆ ನಡೆದಿರೋದು. ಮಣಿಪುರ ಸಿಎಂ ಕಚೇರಿಯಿಂದಾನೇ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಈ ರೀತಿಯಾಗಿ ಬಿರೇನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಪ್ರಕಟ ಆಗಿರೋದು. ಸಿಎಂ ಕಚೇರಿಯಿಂದಾನೇ ಅಧಿಕೃತವಾಗಿ ಬಂದಿರುವಂಥ ಮಾಹಿತಿ. ಮಣಿಪುರದ ಸಿಎಂ ಆಗಿರುವಂಥ ಬಿರೇನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಿರೋದು. ಭಾರತದ ಈಶಾನ್ಯ ರಾಜ್ಯ ಆಗಿರುವಂಥ ಮಣಿಪುರದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಬಿರೇನ್ ಸಿಂಗ್ ಅವರು ದಿಢೀರಂತ ರಾಜೀನಾಮೆ ಕೊಟ್ಟಿರೋದು. 2 ವರ್ಷದಿಂದ ಮಣಿಪುರ ರಾಜ್ಯದಲ್ಲಿ ಜನಾಂಗೀಯ ಕಲಹ ನಡೀತಾ ಇದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಹಿಂಸಾಚಾರಗಳು ನಡೀತಾನೆ ಇದ್ದಾವೆ. ಅದನ್ನು ಯಾವಾಗ ಕಂಟ್ರೋಲಿಗೆ ತರ್ತಾರೆ ಅನ್ನೋದು ಅಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರಲಿಲ್ಲ. ಇಡೀ ದೇಶದಾದ್ಯಂತ ಕೂಡ ಮಣಿಪುರದ ಗಲಭೆಗಳು ಯಾಕೆ ಆಗ್ತಿವೆ, ಯಾಕೆ ಕಂಟ್ರೋಲಿಗೆ ತರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಪ್ರಶ್ನೆ ಇದ್ದೇ ಇತ್ತು. ಇವತ್ತು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲದನ್ನೂ ಕೂಡ ನಿಭಾಯಿಸುವಲ್ಲಿ ವಿಫಲರಾದರು ಅನ್ನುವಂಥ ಕಾರಣಕ್ಕೂ ಏನೋ ಒಟ್ಟಲ್ಲಿ ಬಿರೇನ್ ಸಿಂಗ್ ಅವರು ಈ ರೀತಿಯಾಗಿ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ರಾಜೀನಾಮೆ ಪತ್ರ ಸಲ್ಲಿಸಿರೋದ್ರ ಬಗ್ಗೆ ಈಗಾಗಲೇ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಿರೋದು. ಇನ್ನು ಪರಿಸ್ಥಿತಿ ನಿಭಾಯಿಸುವಲ್ಲಿ ವಿಫಲರಾಗಿರೋದಕ್ಕೆ ಜನರು ಕೂಡ ಪದೇ ಪದೇ ಆಕ್ರೋಶ ಹೊರ ಹಾಕ್ತಾ ಇದ್ರು. ಮಣಿಪುರದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಆಳ್ವಿಕೆಯಲ್ಲಿದ್ದರೂ ಕೂಡ, ಕೇಂದ್ರ ಸರ್ಕಾರದಲ್ಲೂ ಬಿಜೆಪಿ NDA ಇದ್ರೂ ಕೂಡ ಮಣಿಪುರದಲ್ಲಿ ಆಗ್ತಾ ಇರುವಂಥ ಹಿಂಸಾಚಾರಗಳು, ಕೆಲ ಜನಾಂಗದ ಮೇಲೆ ಆಗ್ತಾ ಇರುವಂಥ ಹಿಂಸಾಚಾರಗಳು ತಪ್ತಾನೆ ಇರಲಿಲ್ಲ. ಬೇರೆ ಬೇರೆ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ ಪ್ರಧಾನಿ. ಬಟ್ ಮಣಿಪುರದಲ್ಲಿ ಯಾಕೆ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅನ್ನುವ ಪ್ರಶ್ನೆ ಇತ್ತು. ಜೊತೆಗೆ ಅಲ್ಲಿನ ಸಿಎಂ ಏನು ಮಾಡ್ತಿದ್ದಾರೆ ಅಂತ ಪದೇ ಪದೇ ಆಕ್ರೋಶ ಹೊರಗೆ ಹಾಕ್ತಾ ಇದ್ರು. ಇಲ್ಲಿವರೆಗೂ ಕೂಡ ಮಣಿಪುರ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಗೌರವ ತಂದುಕೊಟ್ಟಿದೆ ಅಂತ ಕೂಡ ತಮ್ಮ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಬಿರೇನ್ ಸಿಂಗ್. ಈ ಮೂಲಕ ರಾಜೀನಾಮೆ ಪತ್ರವನ್ನ ರಾಜಭವನಕ್ಕೆ ಮುಟ್ಟಿಸಿದ್ದಾರೆ. ಬಿರೇನ್ ಸಿಂಗ್ ವಿರುದ್ಧ ಅವಿಶ್ವಾಸ ಮಂಡಿಸಿರುವಂತ ಕಾಂಗ್ರೆಸ್ ಅವಿಶ್ವಾಸ ಮಂಡನೆಯ ಬೆನ್ನಲ್ಲೇ ರಾಜೀನಾಮೆ ಕೊಟ್ಟಿರೋದು ಬಿರೇನ್ ಸಿಂಗ್. ಈಗಾಗಲೇ ಕಾಂಗ್ರೆಸ್ ಕೂಡ ಅವಿಶ್ವಾಸ ಮಂಡನೆ ಮಾಡಿದೆ. ಅದರ ಬೆನ್ನಲ್ಲೇ ರಾಜೀನಾಮೆ ಪತ್ರವನ್ನ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮುಟ್ಟಿಸಿಕೊಂಡಿದ್ದಾರೆ ಬಿರೇನ್ ಸಿಂಗ್. ಅಲ್ಪ ಮತಕ್ಕೆ ಕುಸಿದಿರುವಂತಹ ಮಣಿಪುರ ಸರ್ಕಾರ ಮೈತ್ರಿ ಪಕ್ಷ NPF ಬೆಂಬಲ ವಾಪಸ್ ಪಡ್ಕೊಂಡಿದೆ. ಮೈತ್ರಿ ಪಡ್ಕೊಂಡಿದ್ದಂತ NPF ಏನಿದೆ ಅದೀಗ ಮೈತ್ರಿ ಜೊತೆಗೆ ನಿಲ್ತಾ ಇಲ್ಲ, ವಾಪಸ್ ಪಡ್ಕೊಂಡಿದೆ. ಪಕ್ಷದೊಳಗಿನ ನಾಯಕತ್ವ ಬದಲಾವಣೆಗೆ ಒತ್ತಾಯಿಸ್ತಾ ಇದ್ದಾರೆ 12 ಶಾಸಕರು. ನಾಯಕತ್ವದ ಬದಲಾವಣೆ ಆಗಬೇಕು ಅನ್ನುವಂಥ ಒತ್ತಡ ಮತ್ತಷ್ಟು ಹೆಚ್ಚಾಗಿತ್ತು. ಇದರ ಬೆನ್ನಲ್ಲೇ ಶಾಸಕರು ಬಂಡಾಯ ಎದ್ದಿದ್ರು. ಹೀಗಾಗಿ ಬಿರೇನ್ ಸಿಂಗ್ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿತ್ತು. ಹೀಗಾಗಿ ರಾಜೀನಾಮೆ ಪತ್ರವನ್ನ ರಾಜಭವನಕ್ಕೆ ತಲುಪಿಸಿ ಬಂದಿದ್ದಾರೆ. ಒಂದ್ ಕಡೆ ಶಾಸಕರು, ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಅವಿಶ್ವಾಸ ಮಂಡನೆ ಸಲ್ಲಿಸಿದ್ದು, ಮತ್ತೆ 12 ಶಾಸಕರು ಕೂಡ ಒತ್ತಾಯಿಸಿದ್ರು ನಾಯಕತ್ವ ಬದಲಾವಣೆ ಆಗಬೇಕು, ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ಕಾರಣಕ್ಕೆ. ಹೀಗಾಗಿ ಬಿರೇನ್ ಸಿಂಗ್ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ.